ಒಲವರಾಗ ಮಿಡಿದೆ ನೀನು ತ್ರಿಕೋನ ಪ್ರೇಮಕತೆ. ನವಿರಾದ ಪ್ರೇಮಕತೆ. ಮೊದಲ ರಾತ್ರಿಯಂದು ತನ್ನ ಮದುವೆಯಾದ ಸಾರ್ಥಕ್ ತನ್ನನ್ನು ಬಲವಂತವಾಗಿ ಒಪ್ಪಿದ್ದಾನೆ ಎಂದು ತಿಳಿದಾಗ ಅನ್ವಿತಾ ಅವನು ಪ್ರೀತಿಸಿದ ಹುಡುಗಿ ರೀನಾಳನ್ನು ಅವನ ಬಾಳಲ್ಲಿ ಮರಳಿ ತಂದು ಕೊಡುವ ಮಾತು ಕೊಡುತ್ತಾಳೆ. ಅನ್ವಿತಾ ಅವರಿಬ್ಬರನ್ನು ಒಂದುಗೂಡಿಸುವ ಪ್ರಯತ್ನದಲ್ಲಿ ಸಫಲಳಾಗುತ್ತಾಳೆಯೇ? ನೋಡೋಣ. ಮೊದಲ ರಾತ್ರಿಯ ಮಧುರ ಮಿಲನಕ್ಕಾಗಿ ಆ ವೈಭವೋಪೇತ ಹೋಟೆಲ್ನ ಕೋಣೆ ಸುಂದರವಾಗಿ ಸಜ್ಜಾಗಿತ್ತು. ಕೆಂಪು ಗುಲಾಬಿಯ ಎಸಳುಗಳು ಹೂವಿನಂಥ ಹಾಸಿಗೆಯ ಮೇಲೆ ಮೆತ್ತನೆಯ ಹೊದಿಕೆಯಂತೆ ಚೆಲ್ಲಿದ್ದವು. ಮಂಚದ ಸುತ್ತಲೂ ಪರಿಮಳವ ಚೆಲ್ಲುತ್ತಾ ಮಲ್ಲಿಗೆಯ ಮಾಲೆಗಳು ಇಳಿಬಿದ್ದಿದ್ದವು. ಹೂವಿನ ಪುಟ್ಟ ಕುಂಡದಲ್ಲಿ ಬಗೆ ಬಗೆಯ ಹೂಗಳು ಅರಳಿ ಒಂದು ತಾಜಾತನ ಆ ರಾತ್ರಿಯನ್ನು ಮುದಗೊಳಿಸಲು ಅನುವು ಮಾಡುತ್ತಿದ್ದವು. ಒಂದು ಕುಸುರಿ ಮಾಡಿದ ಗ್ಲಾಸಿನಲ್ಲಿ ಬಾದಾಮಿ ಹಾಕಿದ ನೊರೆ ನೊರೆಯ ಹಾಲು ನಗುತ್ತಿರುವಂತೆ ಅನಿಸುತ್ತಿತ್ತು. ಅನ್ವಿತಾ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವಳಾಗಿದ್ದರಿಂದ ಈ ರೀತಿಯ ವೈಭವೋಪೇತ ಜೀವನದ ಕಲ್ಪನೆಯನ್ನು ಯಾವತ್ತೂ ಮಾಡಿರಲಿಲ್ಲ. ತನ್ನ ಉನ್ನತ ವ್ಯಾಸಂಗವನ್ನು ಮುಗಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದ ಅವಳಿಗೆ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡುವ ಜಾಗದಲ್ಲಿ ಇರುವ ತೊಂದರೆಗಳ ಪರಿಚಯ ಆದಾಗ ತುಸು ಭ್ರಮ ನಿರಸನವಾಗಿತ್ತು. ಹಾಗಾಗಿ ಆ ಕೆಲಸವನ್ನು ತೊರೆದು ತಂದೆಯ ಸಹಾಯದಿಂದ ಕೆಲಸಕ್ಕೆಂದು ಹೋಗುವ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನ ಕೊಡುವ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದಳು. ಅದು ಸಾಕಷ್ಟು ಜನಪ್ರಿಯವಾಗಿತ್ತು ಕೂಡ. ಮದುವೆಯಾಗುವಾಗ ತಾನು ಮದುವೆಯಾದರೆ ಈ ಪ್ರತಿಫಲಾಪೇಕ್ಷೆ ಇಲ್ಲದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವ ಭರವಸೆಯನ್ನು ಪಡೆದೇ ಮದುವೆಯಾಗಿದ್ದಳು. ಇತ್ತೀಚೆಗೆ ಆ ಸಂಸ್ಥೆಯನ್ನು ಪ್ರಾರಂಭಿಸಿದ ಮೇಲೆ ತನ್ನ ಸುತ್ತಲಿನ ಜಗತ್ತಿಗೆ ತೆರೆದುಕೊಂಡ ಅನ್ವಿತಾಳಿಗೆ ತನ್ನ ಮಧ್ಯಮ ವರ್ಗದ ಜೀವನದ ಆಚೆಗೆ ಇರುವ ಹಲವಾರು ಸ್ಥಿತಿಗತಿಗಳ ಪರಿಚಯವಾಗಿ ಅವಳನ್ನು ಪ್ರಬುದ್ಧೆಯನ್ನಾಗಿ ಮಾಡಿದ್ದವು. ಆ ಪುಟ್ಟ ಶಹರ ಈಗ ಸಾಕಷ್ಟು ದೊಡ್ಡದಾಗುತ್ತಿತ್ತು. ಹಾಗಾಗಿ ಬೇರೆ ಬೇರೆ ರೀತಿಯ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳು ಧೈರ್ಯವಾಗಿ ಮುಂದೆ ಬಂದು ತಮಗಾದ ಅನ್ಯಾಯಗಳ ಕುರಿತಾಗಿ ಹೇಳಿಕೊಂಡು ಅದನ್ನು ವಿರೋಧಿಸುವ, ತಮ್ಮ ಹಕ್ಕುಗಳನ್ನು ಪಡೆಯುವ ಕುರಿತು ಚರ್ಚಿಸುತ್ತಿದ್ದರು. ಈ ಮಹತ್ತರ ಬದಲಾವಣೆಯನ್ನು ನೋಡಿದ ಅನ್ವಿತಾಳಿಗೆ ತನ್ನ ಈ ಕೆಲಸವೊಂದು ಅಮಾಯಕರಿಗೆ ಮಾಡುವ ಪುಣ್ಯದ ಸೇವೆ ಎಂದೆನಿಸಿ ಮನಸ್ಸಿಗೆ ಸಮಾಧಾನವಾಗುತ್ತಿತ್ತು. ಮದುವೆಯ ಪ್ರಸ್ತಾಪ ಬಂದಿದ್ದು ಆತ್ಮೀಯ ಗೆಳೆಯನಿಂದ. ಹಾಗಾಗಿ ಅವಳ ತಂದೆ ಖುಷಿಯಿಂದ ಒಪ್ಪಿದ್ದರು. ಎರಡೂ ಕುಟುಂಬದ ನಡುವಿನ ಆರ್ಥಿಕ ಪರಿಸ್ಥಿತಿಗಳ ನಡುವೆ ಬಹಳ ಅಂತರವಿದ್ದುದರಿಂದ ಮೊದಲು ಅನ್ವಿತಾ ತುಸು ಹಿಂದೇಟು ಹಾಕಿದರೂ ತನ್ನ ತಂದೆ ಸಾರ್ಥಕ್ನ ಕುಟುಂಬದ ಬಗ್ಗೆ ತೀರಾ ಆಪ್ತವಾಗಿ ಮಾತನಾಡಿದಾಗ ತುಂಬು ಮನಸ್ಸಿನಿಂದ ಒಪ್ಪಿಕೊಂಡಿದ್ದಳು. ಮಂಚದ ಮೂಲೆಯಲ್ಲಿ ಸಾರ್ಥಕನ ಬರವನ್ನು ನೋಡುತ್ತಿದ್ದ ಅನ್ವಿತಾಳಿಗೆ ಕ್ಷಣಗಳು ಯುಗದಂತೆ ಭಾಸವಾಗುತ್ತಿದ್ದವು. ಹಿಂದಿನ ದಿನ ಮದುವೆಯಲ್ಲಿ ಸಾರ್ಥಕ್ನನ್ನು ನೋಡಿದ್ದ ಅವಳಿಗೆ ಅವ ತೀರಾ ಬಳಲಿದವನಂತೆ ತೋರುತ್ತಿತ್ತು. ಅವನ ಮುಖದಲ್ಲಿನ ನಗು ಯಾವುದೋ ಬಲವಂತದಿಂದ ಮೂಡಿಸಿಕೊಂಡಂತೆ ಇತ್ತು. ಅವನ ಗೆಳೆಯರು ಛೇಡಿಸುವಾಗಲೂ ಸಹ ಅವನ ಮುಖದಲ್ಲಿ ಆ ಛೇಡಿಕೆಯನ್ನು ಸ್ವೀಕರಿಸಿ ಸಂತೋಷ ಪಡುವ ಭಾವ ಕಾಣಿಸುತ್ತಿರಲಿಲ್ಲ. ಆ ಪುಟ್ಟ ನಗರಕ್ಕೆ ದೊಡ್ಡದೇ ಎನ್ನಬಹುದಾದ ಅವರ ಉದ್ಯಮದ ಯೋಚನೆಗಳು, ಅದರ ಒತ್ತಡದ ಕೆಲ ವಿಷಯಗಳು ಇರಬಹುದೆಂದು ಅನ್ನಿಸಿದರೂ ಮದುವೆಯ ಸಂತೋಷದ ಗಳಿಗೆಗಳಲ್ಲಾದರೂ ಖುಷಿಯನ್ನು ಮುಖದ ಮೇಲೆ ಎಳೆದು ಹಾಕಿಕೊಳ್ಳಬಹುದಿತ್ತು ಎನ್ನಿಸಿತ್ತು ಅನ್ವಿತಾಳಿಗೆ. ತಮ್ಮ ಆತ್ಮೀಯ ಗೆಳೆಯನೆಂದು ಅಪ್ಪ ಈ ಸಂಬಂಧ ಬಂದಾಗ ತನಗೂ ಈ ಸಂಬಂಧ ಒಪ್ಪಿಗೆಯಾಗಬಹುದೆಂದು ನಂಬಿಕೆ ಪಟ್ಟಿದ್ದರು. ಅಪ್ಪನ ನಂಬಿಕೆ ಸುಳ್ಳಾಗಲಿಲ್ಲ. ನಗರದಲ್ಲಿ ಒಳ್ಳೆಯ ಸಜ್ಜನರೆಂದು ಹೆಸರು ಪಡೆದ ಸಾರ್ಥಕ್ನ ಕುಟುಂಬದ ಸಂಬಂಧವನ್ನು ಒಪ್ಪಿಕೊಳ್ಳದೇ ಇರಲು ಕಾರಣಗಳೇ ಇರಲಿಲ್ಲ. ಸ್ಫುರದ್ರೂಪಿ ಸಾರ್ಥಕ್ನನ್ನು ನೋಡಿದ ಯಾವ ಹುಡುಗಿಯಾದರೂ ಸಂತೋಷದಿಂದ ಒಪ್ಪಿಕೊಳ್ಳುವ ಹಾಗಿತ್ತು ಅವನ ರೂಪ. ಅದರ ಜೊತೆ ಒಂದು ರೀತಿಯ ಗಾಂಭೀರ್ಯ ಅವನಿಗೊಂದು ಪ್ರೌಢಿಮೆಯ ಲುಕ್ ಕೊಟ್ಟಿತ್ತು. ಮನೆಯವರೆಲ್ಲ ಆಗಲೇ ಒಪ್ಪಿಯಾಗಿತ್ತು. ನನಗೆ ಮದುವೆಯಾಗುವ ಮೊದಲು ಸಾರ್ಥಕ್ನ ಜೊತೆ ತುಸು ಮಾತನಾಡಬೇಕೆಂದಿತ್ತು. ಆದರೆ ಸಾರ್ಥಕ್ ಆ ರೀತಿಯ ಯಾವುದೇ ಉತ್ಸಾಹ ತೋರದಿದ್ದು ಅನ್ವಿತಾಳಿಗೆ ಆಶ್ಚರ್ಯವಾದರೂ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವ ಅವಕಾಶಗಳಿಗಾಗಿ ಹಪಹಪಿಸುವ ಹುಡುಗರ ನಡುವೆ ಭಿನ್ನವಾಗಿ ಕಂಡ ಅವನ ಸಂಸ್ಕಾರ ಮೆಚ್ಚುಗೆಯಾಯಿತು.
ಎರಡು ಕುಟುಂಬದವರಿಗೂ ಒಪ್ಪಿಗೆಯಾದ ಸಂಬಂಧ ಬೇಗ ಮದುವೆಯ ಮಂಟಪದಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿತ್ತು. ಹೆಚ್ಚು ಆಡಂಬರವಿಲ್ಲದೆ ಮದುವೆ ನಡೆಯಬೇಕೆಂದರೂ ಸಾರ್ಥಕ್ನ ಕುಟುಂಬದವರ ಸಂಬಂಧಗಳೆಲ್ಲ ಹೆಚ್ಚಾಗಿ ಸಿರಿವಂತರೇ ಆದುದರಿಂದ ಅದ್ದೂರಿಯಾಗಿಯೇ ನಡೆದಿತ್ತು. ಮಧುಚಂದ್ರದ ಮಂಚದಲ್ಲಿ ಸಾರ್ಥಕನ ಬರವ ನೋಡುತ್ತಿದ್ದ ಅಭಿಸಾರಿಕೆಯಂತೆ ಕಾಯುತ್ತಿದ್ದ ಅನ್ವಿತಾಳಿಗೆ ಸುಮಾರು ಸಮಯದ ನಂತರ ಸಾರ್ಥಕ್ ಬಾಗಿಲ ತಟ್ಟಿ ಅಪ್ಪಣೆ ಕೇಳಿ ಒಳಬಂದಾಗ ನಾಚಿಕೆಯ ಕೆಂಪು ಕೆನ್ನೆಯನ್ನೆಲ್ಲ ರಂಗಾಗಿಸಿದಂತೆ ಅನಿಸಿತು. ನಿಧಾನವಾಗಿ ಒಳಬಂದು ಶೃಂಗಾರಗೊಂಡ ಮಂಚದ ಎದುರಿನ ಸೋಫಾದಲ್ಲಿ ಕುಳಿತ ಸಾರ್ಥಕ್ ಮೊದಲು ತುಟಿ ತೆರೆದು ಮಾತನಾಡಿದ್ದು, ನೀವು ನನ್ನನ್ನು ಒಪ್ಪಿಕೊಂಡಿದ್ದೇಕೆ ಎಂಬ ಪ್ರಶ್ನೆಯಿಂದ. ಅನ್ವಿತಾ ಒಂದು ಕ್ಷಣ ಆ ಪ್ರಶ್ನೆಯನ್ನು ಕೇಳಿ ಇದೆಂತಹ ಪ್ರಶ್ನೆ ಎಂದು ಆಶ್ಚರ್ಯಚಕಿತಳಾದರೂ ಅದನ್ನು ತೋರಗೊಡದೆ, ಇದೇ ಪ್ರಶ್ನೆಯನ್ನು ನಾನು ನಿಮಗೂ ಕೇಳಬಹುದಲ್ಲ ಎಂದಳು. ಅನ್ವಿತಾಳ ಪ್ರತಿ ಪ್ರಶ್ನೆಯಿಂದ ತುಸು ವಿಚಲಿತಗೊಂಡ ಸಾರ್ಥಕ್ ಒಂದು ನಿಮಿಷ ಮೌನವಾಗಿ ಯೋಚಿಸಿದವ ಅನ್ವಿತಾಳನ್ನೇ ನೋಡುತ್ತಾ ನಿಧಾನವಾಗಿ ಒಂದೊಂದೇ ಶಬ್ದಕ್ಕೂ ಒಟ್ಟು ಕೊಡುತ್ತಾ, ನಿಮ್ಮಲ್ಲಿ ಒಂದು ವಿಷಯ ಹೇಳಬೇಕಿತ್ತು ಎಂದ. ಅನ್ವಿತಾ ಯಾವ ವಿಷಯವಿರಬಹುದೆಂದು ವಿಷಯದ ತಲೆಬುಡದ ಅರಿವಿರದೆ ಹೇಳಿ ಎಂಬಂತೆ ಮೌನವಾಗಿಯೇ ಸಮ್ಮತಿ ನೀಡಿದಳು. ನನಗೆ ಈ ಮದುವೆ ಇಷ್ಟವಿರಲಿಲ್ಲ. ಪ್ರತಿಯೊಂದು ಶಬ್ದವನ್ನು ಸ್ಫುಟವಾಗಿ ಉಚ್ಚರಿಸುತ್ತಾ ಹೇಳಿದವನನ್ನು ಅನ್ವಿತಾ ಒಂದು ಕ್ಷಣ ಅವಕ್ಕಾಗಿ ನೋಡಿದಳು. ಸಾರ್ಥಕ್ ಅವಳ ನೋಟವನ್ನು ಎದುರಿಸಲಾರದೆ ಅವಳತ್ತ ದೃಷ್ಟಿಯನ್ನು ತಪ್ಪಿಸಿದ. ಇಷ್ಟವಿಲ್ಲದಿದ್ರೆ ಮೊದಲೇ ಹೇಳಬಹುದಿತ್ತಲ್ಲ. ಅನ್ವಿತಾಳ ಪ್ರಶ್ನೆಯಲ್ಲಿ ನೀನು ನನಗೇಕೆ ಅನ್ಯಾಯ ಮಾಡಬೇಕಿತ್ತು ಎನ್ನುವ ಭಾವ ಇದ್ದಿದ್ದ ನೋಡಿ ನಾನು ಅಕ್ಷರಶಃ ಅಸಹಾಯಕನಾಗಿದ್ದೆ ಎಂದು ಹತಾಶೆಯ ಸ್ವರದಲ್ಲಿ ಸಾರ್ಥಕ್ ಹೇಳಿದಾಗ ಅನ್ವಿತಾ, ಅಂತಹ ಯಾವ ಅಸಹಾಯಕತೆ ನಿಮ್ಮನ್ನು ಈ ಮದುವೆಗೆ ಒಪ್ಪಿಸಿತು? ತುಸು ಬೇಸರದ ಸ್ವರದಲ್ಲಿ ಕೇಳಿದಳು. ನಿಮ್ಮಲ್ಲೇಕೆ ಮುಚ್ಚುಮರೆ? ಇರುವ ವಿಷಯವನ್ನು ಇದ್ದಂತೆ ಹೇಳುತ್ತೇನೆ. ನಂಬುವುದು ಬಿಡುವುದು ನಿಮ್ಮಿಷ್ಟ ಎಂದು ಹೇಳಿದ ಸಾರ್ಥಕ್ನನ್ನೇ ನೋಡುತ್ತಾ ಅನ್ವಿತಾ ಗತ್ಯಂತರವಿಲ್ಲದೆ ಹೇಳಿ ಎಂದಳು.